ನಮಸ್ಕಾರ. ಆರ್ಸಿಬಿ ತಂಡಕ್ಕೆ ವೈಭವ್ ಸೂರ್ಯವಂಶಿಯ ಎಂಟ್ರಿ. ಕಪ್ ಗೆದ್ದ ಬಳಿಕ ಮಾಲಿಕಿ ಅನನ್ಯ ಬಿರ್ಲಾ ಮಾಡಿದಳು ದೊಡ್ಡ ಘೋಷಣೆ. ವೈಭವ್ ಸೂರ್ಯವಂಶಿಗೆ ಬಿಗ್ ಆಫರ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, IPL 2026ಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಫೈನಲ್ ಪಂದ್ಯದಲ್ಲಿ ಗುಜರಾತ್ ತಂಡವನ್ನ ಅಹಮದಾಬಾದ್ನಲ್ಲಿ ಮಣಿಸಿದ ಆರ್ಸಿಬಿಗೆ ಟ್ರೋಫಿ ಜೊತೆಗೆ 20 ಕೋಟಿಯ ಬಹುಮಾನವೂ ಸಿಕ್ಕಿದೆ. ಇನ್ನು ರನ್ನರ್ ಅಪ್ ಆದ ಗುಜರಾತ್ ತಂಡಕ್ಕೂ 13 ಕೋಟಿಯ ಬಹುಮಾನ ದೊರೆತಿದೆ ಸ್ನೇಹಿತರೆ. ಈ ಪಂದ್ಯದಲ್ಲಿ ಆರ್ಸಿಬಿ 5 ವಿಕೆಟ್ಗಳ ರಾಯಲ್ ವಿಕ್ಟರಿ ಪಡೆದುಕೊಳ್ಳುವ ಮೂಲಕ 2ನೇ ಬಾರಿ IPL ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಇನ್ನು ರನ್ ಮಷಿನ್ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ ಇಂದಿನ ಪಂದ್ಯದಲ್ಲಿ ಅಜೇಯ 75 ರನ್ ಗಳಿಸುವ ಮೂಲಕ ಮ್ಯಾಚ್ ವಿನ್ನಿಂಗ್ ಆಟವನ್ನ ಆಡಿದರು. ಇನ್ನು ಕೊನೆ ಎಸೆತದಲ್ಲಿ ಭರ್ಜರಿ 6 ಬಾರಿಸಿದ ವಿರಾಟ್ ಕೊಹ್ಲಿ ಆರ್ಸಿಬಿಗೆ ಮತ್ತೊಂದು ಟ್ರೋಫಿಯನ್ನ ತಂದುಕೊಟ್ಟಿದ್ದಾರೆ. ಗಿಲ್ ಭದ್ರ ಕೋಟೆಯಲ್ಲಿ ಆರ್ಸಿಬಿ ಬಾವುಟ ಹಾರಿಸಿ ಮತ್ತೊಂದು ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ಸ್ನೇಹಿತರೆ. ಇದರೊಂದಿಗೆ ಬ್ಯಾಕ್ ಟು ಬ್ಯಾಕ್ 2ನೇ IPL ಕಪ್ ಗೆದ್ದ ವಿಶೇಷ ಸಾಧನೆಯನ್ನ ಆರ್ಸಿಬಿ ನಿರ್ಮಿಸಿದೆ. ಸದ್ಯ ಕ್ರಿಕೆಟ್ ಲೋಕದಲ್ಲಿ ಆರ್ಸಿಬಿ ಅಷ್ಟೇ ಟ್ರೆಂಡ್ ಇರುವ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಅದು ವೈಭವ್ ಸೂರ್ಯವಂಶಿ. 15 ವರ್ಷದ ಈ ಪುಟ್ಟ ಪೋರ ಈ ಬಾರಿಯ IPL ನಲ್ಲಿ ರನ್ ಸುನಾಮಿಯನ್ನೇ ಎಬ್ಬಿಸಿದ್ದಾನೆ. ವೈಭವ್ ಸೂರ್ಯವಂಶಿ ಈ ವರ್ಷದ ಟೂರ್ನಮೆಂಟ್ ನಲ್ಲಿ ಆಡಿದ 16 ಪಂದ್ಯಗಳಿಂದ ಬರೋಬ್ಬರಿ 776 ರನ್ ಬಾರಿಸಿದ್ದಾರೆ. ಇದಲ್ಲದೆ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾದ ಪ್ರತಿಷ್ಠಿತ ಆರೆಂಜ್ ಕ್ಯಾಪ್ ಕೂಡ ಗೆದ್ದುಕೊಂಡಿದ್ದಾರೆ ವೈಭವ್ ಸೂರ್ಯವಂಶಿ. ಇದಲ್ಲದೆ ಈ ಟೂರ್ನಿಯಲ್ಲಿ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಅವಾರ್ಡ್ ಹಾಗೂ ಸಿಯಾರಾ ಸೂಪರ್ ಸ್ಟ್ರೈಕರ್ ಆಫ್ ದಿ ಸೀಸನ್ ಅವಾರ್ಡ್, ಅದೇ ರೀತಿ ಸೂಪರ್ ಸಿಕ್ಸಸ್ ಆಫ್ ದಿ ಸೀಸನ್ ಅವಾರ್ಡ್ ಎಲ್ಲವೂ ಕೂಡ ಈ ಪುಟ್ಟ ಪೋರೆನ ಕೈ ಸೇರಿದೆ ಅಂತ ಹೇಳಬಹುದು. ಇದರೊಂದಿಗೆ ಈ ಬಾರಿಯ IPL ನಲ್ಲಿ ವೈಭವ್ ಸೂರ್ಯವಂಶಿ ಕೋಟ್ಯಾಧಿಪತಿಯಾಗಿದ್ದಾರೆ ಅಂತ ಹೇಳಬಹುದು. ಇತ್ತ ಆರ್ಸಿಬಿ ಫೈನಲ್ ಕಪ್ ಗೆಲ್ಲುತ್ತಿದ್ದಂತೆ ಸ್ವತಃ ವಿರಾಟ್ ಕೊಹ್ಲಿ ವೈಭವ್ ಸೂರ್ಯವಂಶಿಯನ್ನ ಭೇಟಿ ಮಾಡಿ ಅಭಿನಂದಿಸಿದ್ದಾರೆ. ಇನ್ನಿದೀಗ ಇದರೆಲ್ಲದರ ಮಧ್ಯೆ ವೈಭವ್ ಸೂರ್ಯವಂಶಿ ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಮಾಧ್ಯಮದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಮತ್ತು ಈ ಕುರಿತು ಮಾತನಾಡಿದ ಆರ್ಸಿಬಿಯ ಮಾಲಿಕಿ ಅನನ್ಯ ಬಿರ್ಲಾ ಈ ರೀತಿಯಾಗಿ ಹೇಳಿದ್ದಾರೆ. ವೈಭವ್ ಆರ್ಸಿಬಿಗೆ ಬರುವುದಾದರೆ ಅದಕ್ಕಿಂತ ದೊಡ್ಡ ಖುಷಿ ವಿಚಾರ ಮತ್ತೊಂದಿಲ್ಲ. ಆತನಿಗಾಗಿ ನಾವು ಕೋಟಿ ಹಣದ ಆಫರ್ ನೀಡಲಿದ್ದೇವೆ ಎಂದು ಬಹಿರಂಗವಾಗಿ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಇದರೊಂದಿಗೆ ವೈಭವ್ ಸೂರ್ಯವಂಶಿ ಆರ್ಸಿಬಿಗೆ ಬರಲಿದ್ದಾರೆ ಎಂಬ ಸುದ್ದಿಗಳು ಇದೀಗ ಜೋರಾಗಿ ಕೇಳಿ ಬರ್ತಾ ಇವೆ. ಆದ್ರೆ ಇನ್ನೊಂದು ಆಯಾಮದಲ್ಲಿ ಯೋಚಿಸುವುದಾದ್ರೆ RR ಅಂದ್ರೆ ರಾಜಸ್ಥಾನ್ ಅಷ್ಟು ಸುಲಭವಾಗಿ ಈ ಪ್ರಚಂಡ ಪುಟಾಣಿಯನ್ನ ಬಿಟ್ಬಿಡುತ್ತಾ, ಅಥವಾ ಮೊದಲನೇ ಚಾನ್ಸ್ ಕೊಟ್ಟಿರ್ತಕ್ಕಂಥ RR ಫ್ಯಾನ್ಸ್ಗೆ ವೈಭವ್ ಸೂರ್ಯವಂಶಿ ಲಾಯಲ್ ಆಗಿರ್ತಾರಲ್ವಾ, ಸೊ ಹಾಗಾಗಿ ಈ ಟ್ರೇಡ್ ನಡೆಯುವ ಸಾಧ್ಯತೆ ಸ್ವಲ್ಪ ತೀರಾ ಕಡಿಮೆ ಅಂತಾನೆ ಹೇಳ್ಬಹುದು. ಇದಲ್ಲದೆ ವೈಭವ್ ಸೂರ್ಯವಂಶಿ ಇನ್ನು ಲೈಫ್ ನಲ್ಲೇ ಆಕ್ಷನ್ಗೆ ಕೂಡ ಬರೋದಿಲ್ಲ ಸ್ನೇಹಿತರೆ, ಜಸ್ಟ್ ಲೈಕ್ ವಿರಾಟ್ ಕೊಹ್ಲಿ ಅಂತ ಹೇಳ್ಬಹುದು. ಸ್ನೇಹಿತರೆ, ನಿಮ್ಗೆ ಅನಿಸುತ್ತೆ? ಹೀಗಿದ್ರು RCB ತಂಡಕ್ಕೆ ವೈಭವ್ ಸೂರ್ಯವಂಶಿ ಎಂಟ್ರಿ ಕೊಟ್ರೆ, ಕೊಹ್ಲಿ ಜೊತೆ ಇನ್ನಿಂಗ್ಸ್ ಓಪನ್ ಮಾಡಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬಹುದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.